ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಗೆಜ್ಜೆ ನಾದೋತ್ಸವ ಕಾರ್ಯಕ್ರಮ ನಡೆಯಿತು. ಶ್ರೀ ಇಡಗುಂಜಿ ಮಹಾಗಣಪತಿ ನೃತ್ಯ ಸಂಸ್ಥೆ ವತಿಯಿಂದ ಶ್ರೀ ಇಡಗುಂಜಿ ಗೆಜ್ಜೆ ನಾದೋತ್ಸವದ 20ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವು ವಿಜಯಪುರ ಪಟ್ಟಣದ ಕಲ್ಯಾಣ ಮಂಟಪದಲ್ಲಿ ದೇವನಹಳ್ಳಿ, ವಿಜಯಪುರ, ಸೂಲಿಬೆಲೆ, ದೊಡ್ಡಬಳ್ಳಾಪುರದ ಪುಟ್ಟ ನೃತ್ಯ ಕಲಾವಿದರೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಶಿಗ್ಗಾಂವ್ನ ಶ್ರೀ ನಟರಾಜ ನಾಟ್ಯ ಕಲಾ ಕೇಂದ್ರದ ಭರತನಾಟ್ಯ ನೃತ್ಯ ನಿರ್ದೇಶಕ ವಿದ್ವಾನ್ ಸಾಯಿಬಾಬಾ ಮಾತನಾಡಿ, ಪೋಷಕರು ಮಕ್ಕಳಿಗೆ ವಿದ್ಯೆಯ ಜೊತೆಗೆ ಯಾವುದಾದರೂ ಸಾಂಸ್ಕೃತಿಕ ಕಲೆಗಳ ಅಭ್ಯಾಸಕ್ಕೆ ತೊಡಗಿಸಬೇಕು. ನಮ್ಮ ನಾಡು ಸಂಸ್ಕೃತಿಗಳ ಬಗ್ಗೆ ಇಂದಿನ ಯುವ ಪೀಳಿಗೆ ತಿಳಿಯಬೇಕು. ಕಲೆಗಳು ಒಲಿಯಲು ದೈವ ಪ್ರೇರಣೆಯಾಗಬೇಕು. ಮಕ್ಕಳು ಯಾವುದೇ ವಿದ್ಯೆಯನ್ನು ಆಸಕ್ತಿಯಿಂದ ಇಷ್ಟಪಟ್ಟು ಕಲಿಯಬೇಕು. ಹಿಂದಿನ ಕಾಲದಲ್ಲಿ ಗುರುಗಳು ಇರುವ ಜಾಗಕ್ಕೆ ಶಿಷ್ಯಂದಿರು ಹೋಗಬೇಕಿತ್ತು. ಇಂದು ಶಿಷ್ಯರಿರುವ ಜಾಗಕ್ಕೆ ಗುರುಗಳು ಹೋಗಿ ದಾರೆ ಎರೆಯುತ್ತಿದ್ದಾರೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ತಿಳಿಸಿದರು. ಚಿಕ್ಕಬಳ್ಳಾಪುರ ಚಿಂತಲಪಲ್ಲಿ ಪರಂಪರಾ ಸಂಗೀತ ಶಾಲೆಯ ವಿದ್ವಾನ್ ಸೋಮಶೇಖರ್ ಮಾತನಾಡಿ, ಅಪಾರ ಶಿಷ್ಯ ಕೋಟಿಯನ್ನು ಹೊಂದಿರುವ ಇಡಗುಂಜಿ ಮಹಾಗಣಪತಿ ಭರತನಾಟ್ಯ ಶಾಲೆ 100 ವರ್ಷಗಳ ವಾರ್ಷಿಕೋತ್ಸವ ಆಚರಿಸಲಿ. ಒಂದು ಮನೆಗೆ ಇಂತಹ ಸಾಂಸ್ಕೃತಿಕ ಕಲೆಗಳನ್ನು ಬೆಳೆಸಿದರೆ ನಮ್ಮ ದೇಶ ಸಾಂಸ್ಕೃತಿಕ ದೇಶವಾಗುವುದರಲ್ಲಿ ಸಂಶಯವಿಲ್ಲ. ಸನಾತನ ಧರ್ಮದ ಕುರುಹು ಎಲ್ಲೆಡೆ ಪಸರಿಸಲಿ ಎಂದು ಹಾರೈಸಿದ್ರು. ಈ ಸಂದರ್ಭದಲ್ಲಿ ವಿದ್ವತ್ ಮಟ್ಟಕ್ಕೆ ಹೋಗಿರುವ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡಲಾಯಿತು. ಗಣ್ಯರನ್ನು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ಪುರಸಭೆ ಉಪಾಧ್ಯಕ್ಷ ರವೀಂದ್ರ, ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ಜೇನುಗೂಡು ಟ್ರಸ್ಟ್ ಉಪಾಧ್ಯಕ್ಷ ಚೌಡೇಗೌಡ, ಮುಖಂಡ ವಿಜಯಕುಮಾರ್, ಶ್ರೀರಾಮಯ್ಯ, ಗೋಪಿನಾಥ್, ವಿದ್ವಾನ್ ಸುಧೀರ್, ಸಂಸ್ಥೆಯ ನಿರ್ದೇಶಕಿ ಉಷಾ, ಇನ್ನು ಹಲವು ಗಣ್ಯರು ಇದ್ದರು.